ಬಿಟ್ಟರೆ ಅದು ಲಿಂಗಾಯತ ಪಂಚಮಸಾಲಿ ಸಮಾಜ ಅನ್ನೋ ಮಾತು ಕೂಡ ನಾನು ಗಟ್ಟಿಯಾಗಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಎಲ್ಲ ಜಾತಿ ಜನಾಂಗವನ್ನ, ಎಲ್ಲ ಧರ್ಮೀಯರು, ಎಲ್ಲ ಸಮುದಾಯಗಳನ್ನ ಪ್ರೀತಿಸುವಂತ ಗುಣ ನಮ್ಮಲ್ಲಿದೆ. ನಾವು ಕೈ ಚಾಚಿ ಕೇಳಿದವರಲ್ಲ, ನಾವು ಕೈ ಮುಂದೆ ಸರಿಸಿ ನೀಡಿದಂತ ಸಮಾಜ ಅದು ಪಂಚಮಸಾಲಿ ಸಮಾಜ ಅನ್ನೋ ಮಾತನ್ನ ಇವತ್ತು ನಾನು ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ಬಂಧುಗಳೇ, ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಸಮಾಜಕ್ಕೆ ಅನೇಕ ಕೊಡುಗೆಗಳು, ಏನು ಅನೇಕ ಜನ ಲಿಂಗಾಯತರು ಅಂತೇಳಿ ಮುಖ್ಯಮಂತ್ರಿಗಳಾಗಿರೋದು ಕೇವಲ ಆದ್ರೆ ಲಿಂಗಾಯತರಿಗೆ ಅಭಿವೃದ್ಧಿ ಮಾಡುವಂತ ಕೆಲಸ ಯಾರು ಮಾಡಲಿಲ್ಲ. ಅದ್ರ ಜೊತೆಗೆ ಇವತ್ತು ಅಣ್ಣ ಬಸವಣ್ಣನವರ ಭಾವಚಿತ್ರವನ್ನ ಇವತ್ತು ಎಲ್ಲ ಕಚೇರಿಗಳಲ್ಲಿ ಇವತ್ತು ಹಾಕುವ ಮುಖಾಂತರ ಇವತ್ತು ಲಿಂಗಾಯತ ಧರ್ಮವನ್ನ ಎತ್ತಿಡಿದಂತ ಏಕೈಕ ಮುಖ್ಯಮಂತ್ರಿ ಯಾರ ಇದ್ರ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇವತ್ತು ನಾವು ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಅದು ಅಲ್ಲದೆ ಇವತ್ತು 2013 ಏನು ಮೇ 13ನೇ ತಾರೀಕಿನಂದು ಅಣ್ಣ ಬಸವಣ್ಣನವರ ಬಸವ ಜಯಂತಿ ದಿವಸವೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇವತ್ತು ನಾವು ಗಟ್ಟಿಯಾಗಿ ಹೇಳಬೇಕಾಗುತ್ತೆ. ಅದು ಅಲ್ಲದೆ ಇವತ್ತು ಅನೇಕ ನಾವೇನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ನಾವೆಲ್ಲ ವೀರಶೈವರು ಅಂತೀವಿ, ಲಿಂಗಾಯತರು ಅಂತೀವಿ, ಎಲ್ಲವನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಇವತ್ತು ಆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಇವತ್ತು ನನಗೆ ಇವತ್ತು ಸಮಾಜದ ಅಧ್ಯಕ್ಷರಂತೇಳಿ ಆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡಿ ಅದಕ್ಕೆ ಸುಮಾರು 380 ಕೋಟಿ ಕೊಟ್ಟಂತ ಮುಖ್ಯಮಂತ್ರಿ ಅದು ನಮ್ಮ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ಅನೇಕ ಜನ ನಮ್ಮ ಬಡ ಲಿಂಗಾಯತು, ಯಾಕಂದ್ರೆ ನಾವು ಕೃಷಿ ಹಂಗೆ ಹೋಗಿದ್ರು, ಯಾಕಂದ್ರೆ ಮುಗುಲ್ನೋಡೆ ಬದುಕುವಂತ ಜನಾಂಗ ನಮ್ದು. ಆ ಜನಾಂಗಕ್ಕೆ ಇವತ್ತು ನ್ಯಾಯ ಕೊಡಬೇಕು ಅಂತ ಹೇಳಿ ಇವತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಅನೇಕ ಒಳಗೊಂಡಂತೆ ಎಲ್ಲರಿಗೂ ಕೂಡ ಇವತ್ತು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ಏನೋ ಹಿಂದೂ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇವತ್ತು ಅನುದಾನವನ್ನ ಸುಮಾರು 1600 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟರೆ ಲಿಂಗಾಯತ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಸುಮಾರು 370 ಕೋಟಿ ಅನುದಾನವನ್ನ ಕೊಟ್ಟರು. ಯಾಕೆ ಈ ಮಾತನ್ನು ಹೇಳಬೇಕಾಗತ್ತಂದ್ರೆ ಹಿಂದಿನ ಮುಖ್ಯಮಂತ್ರಿಗಳು ಲಿಂಗಾಯತರೇ ಇದ್ರು, ಬಹುತೇಕ ತಮಗೆಲ್ಲ ಗೊತ್ತಿತ್ತು. ಸನ್ಮಾನ್ಯ ಯಡಿಯೂರಪ್ಪನವರಾಗಿರ್ಬೋದು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮನ ಮಾಡಿದ್ರು. ಆದ್ರೆ ಅದನ್ನ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಲಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳಬೇಕಾಗಿತ್ತು. ಯಾಕಂದ್ರೆ ನಿಗಮ ಮಾಡಿದ್ರಷ್ಟೇ ಅಲ್ಲ, ನಿಗಮ ಮುಚ್ಚೋಗುವಂತ ಪರಿಸ್ಥಿತಿ ಬಂದಿತ್ತು. ಯಾಕಂದ್ರೆ ಅನುದಾನವನ್ನ 500 ಕೋಟಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಯಡಿಯೂರಪ್ಪನವರು ಘೋಷಣೆ ಮಾಡಿದ್ರು. ಅದು ಅಲ್ಲದೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅದಕ್ಕೆ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿ ಇಬ್ರು ಲಿಂಗಾಯತ ಮುಖ್ಯಮಂತ್ರಿಗಳು ಆದರೂ ಕೂಡ ಇವತ್ತು ಆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಅನುದಾನವನ್ನು ಕೊಡುವಂತ ಕೆಲಸ ಮಾಡಲಿಲ್ಲ ಬಂಧುಗಳೇ. ಆದ್ರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅನುದಾನವನ್ನು ಕೊಟ್ಟು ವೀರಶೈವ ಲಿಂಗಾಯತ ಏನು ಧರ್ಮಕ್ಕೆ ಇವತ್ತು ಅತ್ಯಂತ ವಿಶ್ವಾಸ ಇಟ್ಟು ಅಭಿವೃದ್ಧಿ ಮಾಡೋದಕ್ಕೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಆದ ಕಾರಣ ಇವತ್ತು ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಯಾಕಂದ್ರೆ ಯಾವತ್ತೂ ನೀವು ಎಡಿ ಸಾಹೇಬ್ ಜೊತೆಗಿದ್ದಂತ ಅನೇಕ ಜನ ನಮ್ಮ ಸಮುದಾಯದವರು ಬಹಳಷ್ಟು ಪ್ರೀತಿಯಿಂದ, ಯಾಕಂದ್ರೆ ಸನ್ಮಾನ್ಯ ಭೇಟಿ ಅವರು ಹೆಂಗಿದ್ರು ಅಂದ್ರೆ ಯಾವ ಧರ್ಮಕ್ಕೂ ವಿರೋಧವನ್ನು ವ್ಯಕ್ತಪಡಿಸಿದಂತವಲ್ಲ, ಎಲ್ಲರನ್ನೂ ಅಪ್ಕೊಂಡಂತ ವ್ಯಕ್ತಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಯಾರಾಗಿದ್ರು ಅಂದ್ರೆ ಅದು ಸನ್ಮಾನ್ಯ ಭೇಟಿ ಸಾಹೇಬರಾಗಿದ್ದು ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರದು. ಯಾಕಂದ್ರೆ ಅವರ ಅವಧಿಯನ್ನ ಅವರ ಕುಟುಂಬಕ್ಕೆ ನಾವು ಕೊಟ್ಟಾಗ ನಿಜವಾಗ್ಲೂ ಸ್ವಾರ್ಥಕತೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ಸಮುದಾಯದವರು ಅನೇಕ ಬೇಡಿಕೆಗಳಿದಾವೆ. ನನಗೂ ಗೊತ್ತೈತಿ ಸಮುದಾಯ ಸ್ವಲ್ಪ ನಿಷ್ಕಾಳಜಿ ಆಗಿದೆ, ಎಲ್ಲೋ ಒಂದು ಕಡೆ ಆ ಕೂಗನ್ನು ಕೂಡ ನಾನು ಕೇಳಿದ್ದೀನಿ. ಆದ್ರೆ ನಾವು ವೇದಿಕೆ ಮೇಲೆ ಇರುವಂತಹ ಸಮಾಜದ ಮುಖಂಡರು ನಮ್ಮ ವಿನಯಣ್ಣ ಆಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು, ಶಿವಾನಂದ ಪಾಟೀಲ್ ಸಾಹೇಬ್ ಆಗಿರ್ಬೋದು, ನಾವೆಲ್ಲರೂ ಜವಾಬ್ದಾರಿ ತಗೊಂಡು ನಿಮ್ ಜೊತೆಗೆ ನಿಲ್ತೀವಿ. ನೀವು ಏನೇ ಬೇಡಿಕೆ ಇದ್ರೂ ಕೂಡ ಅದನ್ನ ಸರ್ಕಾರದಿಂದ ಈಡೇರಿಸುವಂತ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ಹೊತ್ತು ಚಂದ್ರಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ. ನೀವೆಲ್ಲರೂ ಆಶೀರ್ವಾದವನ್ನು ಮಾಡಿ ಸನ್ಮಾನ್ಯ ಉಮೇಶ್ ಭೇಟಿಯವರಿಗೆ ಗೆಲ್ಲಿಸ್ತೇವೆ. ಇವತ್ತು ಒಂದು ಸಣ್ಣ ಮಾತು ಸರ್, ಕೊನೆಯದಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ಸಮುದಾಯದವರು ಬಹಳ ಗ್ರಾಮೀಣ ಮಟ್ಟದಲ್ಲಿ, ಇವತ್ತು ನಗರ ಮಟ್ಟದಲ್ಲಿ ಕೂಡ ಅದ. ಆದ್ರೆ ಕೆಲವಷ್ಟು ಬೆದರಿಕೆಗಳಿದಾವೆ ನಮ್ಮ ಸಮುದಾಯದ ಮೇಲೆ. ಯಾಕಂದ್ರೆ ಕೆಲವಷ್ಟು ಮೇಲೆ ಅಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರ, ಕೆಲವಷ್ಟು ಮಂದಿ ಅವರ ಅಂಗಡಿಯಲ್ಲಿ ಬಾಡಿಗೆ ಇದ್ದಾರ, ಅವ್ರು ಬಹಿರಂಗವಾಗಿ ಗುರುತಿಸ್ಕೊಳ್ಳಕ್ ಆಗೋದಿಲ್ಲ. ಆ ಬಹಿರಂಗವಾಗಿ ಗುರುತಿಸಿಕೊಳ್ಳಕ್ ಆಗದ ಕಾರಣಕ್ಕೆ ಇವತ್ತು ನಮಗೆ ವಿಶ್ವಾಸದ ಮಾತನ್ನು ಹೇಳಿದರೆ ಖಂಡಿತವಾಗಿ ನಾವು ಹೊರಗೆ ಬರದೇ ಇರ್ಬೋದು. ಆದ್ರೆ ಓಟ್ ಮಾತ್ರ
ಉಮೇಶ್ ಭೇಟಿ ಅವರಿಗೆ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ನಮ್ಮ ಸಮುದಾಯ ಹೇಳಿದೆ. ಅದ್ರ ಜೊತೆಗೆ ಇನ್ನೊಂದು ಕೆಲವಷ್ಟು ಗ್ರಾಮಗಳಲ್ಲಿ ಕೆಲವಷ್ಟು ಸಮುದಾಯ ಯಾವ ಸಮುದಾಯವನ್ನು ನಾನು ಆರೋಪ ಮಾಡಕ್ ಹೋಗೋದಿಲ್ಲ. ಆದ್ರೆ ನಮ್ಮ ಸಮುದಾಯದವರು ಮಾಡಿದ್ರು ಕೂಡ ಅವರಿಗೆ ಮಾಡಿವಿ ಅನ್ನೋದಿಲ್ಲ ಅನ್ನೋ ಮಾತು ಕೂಡ ಇವತ್ತು ನಮ್ಮ ಸಮುದಾಯದಲ್ಲಿ ಒಂದು ನೋವಿದೆ. ಅದನ್ನು ಹೇಳಿದ್ದಾರೆ. ಯಾಕೆ ಅನೇಕ ನಾಯಕರು ಕೆಲವಷ್ಟು ಭರವಸೆಗಳನ್ನು ಕೊಟ್ಟು ಹಿಂದೆ ಹೋಗಿದ್ದಾರೆ, ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಯಾಕಂದ್ರೆ ಬಾಗಲಕೋಟೆನಲ್ಲಿ ವೀರಮಾತೆ ಚೆನ್ನಮ್ಮನ ಒಂದು ವೃತ್ತ ಆಗಬೇಕು ಅನ್ನೋದು ಕೂಡ ನಮ್ಮ ಸಮುದಾಯದ ಬೇಡಿಕೆ ಇದೆ. ಅದಲ್ಲದೆ ವೀರಮಾತೆ ಚೆನ್ನಮ್ಮನ ಒಂದು ಸಮುದಾಯ ಭವನ ಆಗಬೇಕು, ಅದು ಬಿಟಿಡಿಯಲ್ಲಿ ಕನಿಷ್ಠ 5 ಎಕರೆ ಜಮೀನನ್ನ ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸಮುದಾಯದವರು ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಸರ್. ಆದ ಕಾರಣ ಒಂದು ಸಮುದಾಯ ಭವನ, ಒಂದು ವೀರಮಾತೆ ಚೆನ್ನಮ್ಮ ಮತ್ತು ಅನೇಕ ಗ್ರಾಮೀಣ ಮಟ್ಟದಲ್ಲಿ ಕೆಲವಷ್ಟು ಸಣ್ಣ ಪುಟ್ಟ ಬೇಡಿಕೆಗಳು ನಾವು ನಮ್ಮ ಉಮೇಶ್ ಭೇಟಿ ಅವರ ಜೊತೆಗೆ ನಾವು ನಿಂತು ಅವ್ರು ಈಡೇರಿಸ್ತೀವಿ. ಸಣ್ಣ ಪುಟ್ಟ ಬೇಡಿಕೆಗಳೇನೇ ಇದ್ರು ಈಡೇರಿಸ್ತೀವಿ. ಇವತ್ತು ಬಾಗಲಕೋಟೆಯಲ್ಲಿ ಅವರ ಪ್ರಮುಖವಾಗಿ ಬೇಕಾಗಿರುವಂತದ್ದು ಇವತ್ತು ವೀರಮಾತೆ ಕಿತ್ತೂರು ಚೆನ್ನಮ್ಮನವರ ಒಂದು ಸಮುದಾಯ ಭವನಕ್ಕೆ 5 ಎಕರೆ ಭೂಮಿಯನ್ನು ಕೊಡಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ ವೀರಮಾತೆ ಚೆನ್ನಮ್ಮನ ಒಂದು ವೃತ್ತವನ್ನು ಕೂಡ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವು 2 ಕೆಲಸಗಳನ್ನು ನಗರದಲ್ಲಿ ಈಡೇರಿಸಿದ್ರೆ ಖಂಡಿತವಾಗಿ ಸಮಾಜ ಯಾವತ್ತೂ ಈ ಪಕ್ಷದ ಜೊತೆಗಿದೆ, ಸನ್ಮಾನ್ಯ KT ಸಾಹೇಬರ ಜೊತೆಗಿದೆ, ಮುಂದೂ ಕೂಡ ಉಮೇಶ್ ಭೇಟಿ ಅವರ ಜೊತೆಗೆ ಇರುತ್ತೆ ಅನ್ನೋದು ಭರವಸೆಯ ಮಾತುಗಳನ್ನ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ತಮಗೆ ದಯವಿಟ್ಟು ಎಲ್ಲರೂ ಒಂದು ಮಾತನ್ನು ತಾವು ಕೊಡಬೇಕು. ಇವತ್ತು ತಾವೆಲ್ಲರೂ ನಾನು ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ಉಮೇಶ್ ಭೇಟಿ ಅವರಿಗೆ ಜಯವಾಗಲಿ. ಉಮೇಶ್ ಭೇಟಿ ಅವರಿಗೆ, ಉಮೇಶ್ ಭೇಟಿ ಅವರಿಗೆ ಎಲ್ಲರೂ ಕೈ ಅಂತ ಹೇಳಬೇಕು. ಎಲ್ಲರೂ ಈ ಸಾರಿ ಉಮೇಶ್ ಭೇಟಿ ಅವರಿಗೆ ನಾವು ಮತವನ್ನು ಕೊಟ್ಟು ಅವರಿಗೆ ಗೆಲ್ಲಿಸ್ತೀವಿ ಅನ್ನೋ ಒಂದು ವಿಶ್ವಾಸದ ಮಾತನ್ನ ಹೇಳ್ತಾ ಮತ್ತೊಮ್ಮೆ